ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ನನಗೋಸ್ಕರ ನನ್ನ ಮಗ ತಂದುಕೊಟ್ಟಿರೋ ಮೊದಲನೇ ಉಡುಗೊರೆ. ಇದು ನನ್ನ ಉಸಿರಿರೋರ್ಗೂ ನಾನು ಮರೆಯಲ್ಲ. ಏನು ತುಳಸಿಯವರೇ, ಇಷ್ಟೊಂದು ಹಸಿರು ಬಳೆಗಳು? ಏನು ಬಸರಿ ಬೈಕೆ ಅಂತ ತರಿಸ್ಕೊಂಡ್ರಾ? ಬೈಕೇನೆ, ಆದರೆ ಇದನ್ನು ನಾನು ತರಿಸ್ಕೊಳ್ಳಿಲ್ಲ, ನನ್ನ ಮಗ ತಂದುಕೊಟ್ಟ. ಪರವಾಗಿಲ್ವೇ, ಅವಿ ನಿಮಗೆ ದಿನಕ್ಕೊಂದು ಗಿಫ್ಟ್ ಕೊಡ್ತಾ ಇದ್ದಾನೆ ಅಂತ ಆಯಿತು. ಇಲ್ಲ, ಇದು ಅವಿ ತಂದಿದ್ದಲ್ಲ. ಹೋ, ಸಮರ್ಥ್ ತಂದಿದ್ದ? ಅವನಿಗೆ ನಿಮಗೆ ಹಸಿರು ಗಾಜಿನ ಬಳೆಗಳು ಇಷ್ಟ ಅಂತ ಗೊತ್ತಿದೆ ಅಲ್ವಾ? ನೋಡಿ, ನಿಮ್ಗೆ ಇಷ್ಟ ಇರೋದು ನಾನು ತಂದ್ಕೊಡೋಕ್ಕಾಗದಿದ್ರೂ ಮಕ್ಕಳು ತಂದು ಕೊಟ್ಟಿದ್ದಾರೆ. ಇದು ಪಾಪು ತಂದಿದ್ದಲ್ಲ, ಅಭಿ ತಂದಿದ್ದು. ತುಳಸಿಯವರೇ, ಏನು ಹೇಳ್ತಿದ್ದೀರಾ ನೀವು? ಈ ಬಳೆಗಳನ್ನು? ಹೌದು, ಅಭಿನೇ ತಂದ್ಕೊಟ್ಟಿದ್ದು. ನಂಗೆ ನಂಬೋಕೆ ಆಗ್ತಿಲ್ಲ ತುಳಸಿಯವರೇ. ಅಭಿ ನಿಮಗೆ ಗಿಫ್ಟ್ ತಂದು ಕೊಟ್ನಾ? ಅದು ಈ ಹಸಿರು ಗಾಜಿನ ಬಳೆಗಳನ್ನ? ಅಭಿ ಇಷ್ಟೊಂದು ಬದಲಾಗಿದ್ದಾನ? ಹೌದು, ಅವನು ಬದಲಾಗಿದ್ದಾನೆ. ಇತ್ತೀಚೆಗೆ ಅವನು ಆಡ್ತಿರೋ ಮಾತು, ಅವನು ನನ್ನ ಬಗ್ಗೆ ತೋರಿಸ್ತಾ ಇರೋ ಕಾಳಜಿ, ಅವನ ಕಣ್ಣಲ್ಲಿರೋ ಪ್ರೀತಿ, ಇದೆಲ್ಲ ಹೇಳ್ತಾ ಇದೆ ಅವನು ತುಂಬ ಬದಲಾಗಿದ್ದಾನೆ ಅಂತ. ಅವನು ಚಿಕ್ಕಂದಿಂದನೂ ಹಾಗೇನೆ, ಯಾರ ಜೊತೆನೂ ಸೇರ್ತಾ ಇರಲಿಲ್ಲ, ಎಲ್ಲರ ಜೊತೆನೂ ಜಗಳ ಮಾಡ್ಕೋತಿದ್ದ. ತುಂಬ ಮುಂಗೋಪ, ಯಾರನ್ನೂ ಹಚ್ಕೋತಿರ್ಲಿಲ್ಲ. ಆದರೆ ಯಾರನ್ನಾದರೂ ಹಚ್ಕೊಂಡ್ರೆ ಅವ್ರನ್ನ ತುಂಬ ಪ್ರೀತಿಸ್ತಿದ್ದ. ಅವನು ನಿಮ್ಮನ್ನ ತನಗೆ ಗೊತ್ತಿಲ್ಲದಿರೋ ಹಾಗೆ ತಾಯಿಯಿಂದ ಒಪ್ಕೋತಾ ಇದ್ದಾನೆ. ಇನ್ನೇನು ಅಮ್ಮ ಅಂತ ಕರಿಬೇಕಷ್ಟೆ. ಹೌದು, ಆ ಕ್ಷಣ ದೂರ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಬಳೆಗಳು ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಿದೆ ಅಂತಾಯಿತು. ನೀವು ಸ್ಕೂಲ್ಗೆ ಹೋಗ್ತಾ ಇದ್ದಾಗಲೂ ಏನೋ ಈ ಹಸಿರು ಗಾಜಿನ ಬಳೆಗಳ ಮೇಲೆ ಒಂದು ಹಾಡು ಆಡ್ತಾ ಇದ್ರಿ ಅಂತ ಹೇಳಿದ ನೆನಪು. ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನನಗೋಸ್ಕರ ಮತ್ತೆ ಅದನ್ನು ಹಾಡ್ಬೋದಾ? ಈಗ ಹಾಡೋದಾ? ಇಲ್ಲ ಮಾಧವರೇ, ಅದು ತುಂಬ ಹಿಂದೆ. ನನಗೀಗ ಅಭ್ಯಾಸ ತಪ್ಪೋಗಿದೆ. ಹಾಗಂದ್ರೆ ನಂಬ್ತೀನ? ನಿಮ್ಮೊಳಗೆ ಆ ಕಲಾ ಸರಸ್ವತಿನೇ ಮನೆ ಮಾಡಿದಾಳೆ ಅಂತ ನೀವು ಡಾನ್ಸ್ ಮಾಡಿದಾಗಲೇ ಗೊತ್ತಾಯಿತು. ನೀವು ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ ನಂಗೆ ಗೊತ್ತು. ನನಗೋಸ್ಕರ ಪ್ಲೀಸ್. ಹಾಡಿ. ಇವತ್ತು ಬೇಡ, ಇನ್ನೊಂದಿನ. ವನಜಾ ಅವ್ರ ತಂದೆ ಅವ್ರ ಪೂರ್ತಿ ಆಸ್ತಿನ ಪೂರ್ಣಿ ಹೆಸರು ಬರೆದಿದ್ದಾರೆ. ಈ ಆಸ್ತಿ ನನಗೆ ಉಳಿಸ್ಕೊಳ್ಳೋಕೆ ಇರೋದು 2 ದಿನ. ಅಷ್ಟರೊಳಗೆ ನನ್ನ ಮಗಳು ನನಗೆ ಸಿಗಬೇಕಾಗಿತ್ತು. ಇನ್ನೊಂದು 2 ದಿನ ಲೇಟಾಗಿ ನನ್ನ ಮಗಳು ಸಿಕ್ಕಿದ್ರೆ ಎಲ್ಲ ವೇಸ್ಟ್ ಆಗ್ತಾ ಇತ್ತು. ಈಗ ನನ್ನ ಮಗಳು ಸಿಕ್ಕಿದ್ಲು, ಆಸ್ತಿ ಎಲ್ಲ ನಮ್ದಾಯ್ತು. ಪೂರ್ಣಿ ನಮ್ಮ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಪೂರ್ಣಿ ನಿಮ್ಮನ್ನ ತಂದೆ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಡ್ತಿದ್ದಾಳೆ. ಈ ಕ್ಷಣಕ್ಕೆ ನನ್ನ ಬಾಯಿಂದ ಬರ್ತಿರೋ ಒಂದೇ ಒಂದು ಮಾತಂದ್ರೆ ನಮ್ಮನ್ನ ಕ್ಷಮಿಸ್ಬಿಡು ಮಗಳೇ. ನನಗೋಸ್ಕರ ತಂದ್ಯಾ?
ನಮ್ಮ ಅಪ್ಪ ಅಮ್ಮ ಬಂದು ನಿನ್ನನ್ನು ಮಗಳು ಅಂತ ಹೇಳಿದ ತಕ್ಷಣ ನೀನು ನನ್ನ ಅಕ್ಕ ಆಗ್ಬಿಡಲ್ಲ. ನಿನ್ನನ್ನು ಅಕ್ಕ ಅಂದ್ಕೊಂಡು ನಾನು ನಿನಗೆ ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿಯಾ? ಎಷ್ಟೋ ವರ್ಷಗಳ ಹಿಂದೆ ನಮ್ಮಪ್ಪ ಬೇಡ ಅಂತ ಬೀದಿಗೆ ಬಿಸಾಕಿರೋ ಮಗು ನೀನು. ಇದ್ದಕ್ಕಿದ್ದಾಗೆ ನಿನ್ನ ಅಕ್ಕ ಅನ್ಕೋಬೇಕು ಅಂದರೆ ಅದು ನನ್ನ ಕೈಯಿಂದ ಸಾಧ್ಯ ಇಲ್ಲ. ನೀನು ನನ್ನ ಅಕ್ಕ ಅಂತ ಕರೀದೇ ಇದ್ರೂ ಪರವಾಗಿಲ್ಲ. ಆದರೆ ನಾವಿಬ್ಬರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ದು ಅನ್ನೋದು ಸತ್ಯ ತಾನೆ? ನೀನು ನಾನು ಒಡ ಹುಟ್ಟಿದೋಳು, ನಾವಿಬ್ಬರು ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಕ್ಕ ತಂಗಿರು. ಈ ರಕ್ತ ಸಂಬಂಧನ ಬದಲಾಯಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀನು ಒಪ್ಪಿದ್ರೂ ಅಷ್ಟೇ, ಒಪ್ಪದೇ ಇದ್ರೂ ಅಷ್ಟೇ, ನೀನು ನನ್ನ ತಂಗಿನೇ. ಅಕ್ಕನಿಗೆ ತಂಗಿ ಆದವಳು ಮಗು ಇದ್ದ ಹಾಗೆ. ಮಕ್ಳು ಏನೇ ಅಂದರೂ ತಾಯಿ ಕೋಪ ಮಾಡಿಕೊಂಡು ಮಕ್ಕಳನ್ನ ದೂರ ಮಾಡ್ಕೊಳ್ಳಲ್ಲ. ನಾನು ಹಾಗೇನೆ. ನೀನು ನನಗೆ ಏನೇ ಅನ್ಬೋದು, ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ದೂರ ಮಾಡ್ಕೊಳ್ಳಲ್ಲ. ಶಬಾಷ್, ಚೆನ್ನಾಗೇ ಮಾತಾಡ್ತೀಯ. ಇಂಥ ಮಾತುಗಳಿಗೆ ನಾನು ಮರಳಾಗ್ತೀನಿ ಅಂತ ಅಂದ್ಕೊಂಡಿದ್ಯಾ? ಇಷ್ಟು ದಿನ ನೀನೊಬ್ಳು ಅನಾಥೆ ಅನ್ನೋ ಕಾರಣಕ್ಕೆ ನಾನು ನಿನ್ನ ದ್ವೇಷ ಮಾಡಿದೆ. ಆದರೆ ಈಗ ನಮ್ಮ ಅಪ್ಪ ಅಮ್ಮನ ಪ್ರೀತಿನೇ ನನ್ನಿಂದ ಕಿತ್ಕೊಳ್ಳೋ ಮಟ್ಟಕ್ಕೆ ನೀನು ಬಂದಿದ್ಯಾ? ಇಲ್ಲ, ನಾನಿನ್ನ ಸುಮ್ಮನೆ ಇರಲ್ಲ. ನಾವಿಬ್ರು ಒಂದೇ ಮನೆ ಸೊಸೆಂದ್ರು, ಅಕ್ಕ ತಂಗಿರು ಒಂದೇ ಮನೆ ಸೇರಿದ್ದಾರೆ ಅನ್ನೋ ಮಾತು ಕೇಳಿ ಕೇಳಿ ನನಗೂ ಸಾಕಾಗಿ ಹೋಗಿದೆ. ಈ ಮನೆ ಭಾಗ ಆಗಬೇಕು, ನಾನು ನೀನು ದೂರ ಆಗಬೇಕು. ನಾನು ಅಭಿನ ಈ ಮನೆಯಿಂದ ಆಚೆ ಕರ್ಕೊಂಡು ಹೋಗೇ ಹೋಗ್ತೀನಿ. ಈ ಮನೆನ ಒಡೆದೇ ಹೊಡಿತೀನಿ. ನಿನಗೆ ಯಾಕಿಂತ ಕೆಟ್ಟ ಆಲೋಚನೆಗಳು ಬರ್ತಿದ್ಯೋ ನನಗಂತೂ ಗೊತ್ತಿಲ್ಲ. ಸರಿ, ನೀನೇನು ಮಾಡಬೇಕು ಅಂದ್ಕೊಂಡಿದ್ಯೋ ಮಾಡು. ನಿನ್ನ ಅಕ್ಕನಾಗಿ ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನು ನಾನು ಮಾಡ್ತೀನಿ. ನಾನು ಈ ಮನೆ ಸೊಸೆ. ಯಾವುದೇ ಕಾರಣಕ್ಕೂ ಈ ಮನೆ ಒಡೆಯೋದಕ್ಕೆ ನಾನು ಬಿಡಲ್ಲ. ಈ ಮನೆಗೆ ನಾನು ಸೊಸೆ ಮಾತ್ರ ಅಲ್ಲ, ನಿನಗೆ ಅಕ್ಕ. ನಿನಕ್ಕಿಂತ ಮೊದಲು ಹುಟ್ಟಿದೋಳು. ನಾನೇ ನಿನ್ನನ್ನು ಸರಿಯಾದ ದಾರಿಗೆ ತರ್ತೀನಿ. ಕೆಟ್ಟದ್ದು ಮಾಡಬೇಕು ಅಂದ್ಕೊಳ್ಳೋರ್ಗೆ ನೂರಾರು ದಾರಿ ಇರ್ಬೋದು, ಆದರೆ ಕೆಟ್ಟವ್ರನ್ನ ತಿದ್ದಬೇಕು ಅಂದ್ಕೊಳ್ಳೋರ್ಗೆ ಭಗವಂತ ಬೆನ್ನಿಂದ ಇರ್ತಾನೆ. ನೀನು ನನ್ನ ಸ್ವಂತ ತಂಗಿ ಅಂತ ಗೊತ್ತಾದಾಗಿಂದ ನಿನ್ನ ಮೇಲೆ ಪ್ರೀತಿ ಅಧಿಕಾರ ಎರಡೂ ಜಾಸ್ತಿ ಆಗಿದೆ. ನಾನು ನಿನ್ನನ್ನು ತಿದ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.